ನಮಸ್ಕಾರ ವೀಕ್ಷಕರೇ. ಈ ದಿನ ಕುವೆಂಪು ಅವರು ರಚನೆ ಮಾಡಿರುವಂತಹ ಒಂದು ಕವನ ಸ್ವರ್ಗ ದ್ವಾರದಿ ಯಕ್ಷ ಪ್ರಶ್ನೆ ಅನ್ನುವಂತಹ ಕವನದ ಸಾರಾಂಶವನ್ನ ತಮ್ಮೆದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸರ್ಗಿ ಕುವೆಂಪು ಅವರು ತಮ್ಮ ಕನಸಿನಲ್ಲಿ ಸತ್ತಿರ್ತಾರೆ. ಆ ಸತ್ತಿರ್ತಕ್ಕಂಥದ್ದನ್ನ ಇಟ್ಕೊಂಡು ಅವರು ಈ ಒಂದು ಕವನದ ರಚನೆಯನ್ನ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಒಬ್ಬ ಕವಿಯಾದವನು ಭಾವಗಳು ಯಾವ ರೀತಿಯಾಗಿ ಹೋಗ್ತವೆ ಅಂತಕ್ಕಂಥದ್ದನ್ನ ಮುಷ್ಟಿಯಲ್ಲಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಕ್ಕ ಈ ಒಂದು ಕವನ ಸಾಕ್ಷಿ. ಇಲ್ಲಿ ಕುವೆಂಪು ಅವರು ನಿದ್ದೆಯಲ್ಲಿ ಸತ್ತು ಹೋಗಿರ್ತಾರೆ. ಅವಾಗ ಅವರು ಸ್ವರ್ಗಕ್ಕ ಹೋಗ್ತಕ್ಕಂಥದ್ದು. ಸ್ವರ್ಗಕ್ಕ ಹೋದಂತ ಕ್ಷಣದಲ್ಲಿ ಅಲ್ಲಿ ಎಲ್ಲ ಕಡೆನೂ ಕೂಡ ಕಕ್ಕಾಬಿಕ್ಕಿಯಾಗಿ ಅಡ್ಡಾಡ್ತಾರ. ಆದ್ರೆ ಅವ್ರಿಗೆ ಎಲ್ಲೋ ಹೊರಟಿದ್ದೀನಿ ಅನ್ನೋ ಒಂದು ಭಾವ ಕಂಡು ಬರುತ್ತ. ಆದ್ರೆ ಅಲ್ಲಿ ಒಂದ್ ಹತ್ರ ಕನ್ನಡ ಪದದಿಂದ ಬರೆದಂತಹ ಒಂದು ಫಲಕವನ್ನು ಕಾಣ್ತಾರ. ನರಕಕ್ಕೆ ದಾರಿ ಅಂತ ಬರೆದಿರ್ತಾರ. ಆ ದಾರಿಯನ್ನು ನೋಡಿದ ತಕ್ಷಣ ಅವರಲ್ಲಿ ಒಂದು ಭಾವ ಉಂಟಾಗತ್ತೆ. ಎಲ್ಲೋ ಏನೋ ಗೊತ್ತಿರದ ಹತ್ರ ಬಂದ್ಬಿಟ್ಟಿದೀನಿ. ಆದ್ರೆ ನನಗೆ ಗೊತ್ತಿರುವ ಪದಗಳಾದಂತಹ ಕನ್ನಡ ಪದಗಳಲ್ಲಿ ನರಕಕ್ಕೆ ದಾರಿ ಅಂತ ಬರೆದ್ರು ಕೂಡ ಆ ನರಕನೂ ಕೂಡ ನನಗ ಗೊತ್ತಿರುವಂತಹ ಭಾಷೆ ಇರುವುದ್ರಿಂದಾಗಿ ಸ್ವರ್ಗ ಆಗಿ ಕಾಣುತ್ತ ಅಂತ ಹೇಳಿ ಅವರು ಆ ದಾರಿಯನ್ನು ಹಿಡಿದು ಹೋಗ್ತಾರೆ. ಅಲ್ಲಿ ಹೋಗಿ ನಾನು ಕುವೆಂಪು ಅಂತ ಹೇಳ್ತಕ್ಕಂಥದ್ದು ಅದು ಹೇಳಿದ್ರು ಕೂಡ ನರಕದ ದಾರಿಯನ್ನ ದ್ವಾರಪಾಲಕನು ತೆಗೆಯೋದೇ ಇಲ್ಲ. ಆವಾಗ ನಾನು ಕುವೆಂಪು, ನಾನು ರಾಷ್ಟ್ರಕವಿ, ನಾನು ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀನಿ, ನಾನು ಉಪನ್ಯಾಸಕನಾಗಿದ್ದೆ, ಪ್ರೊಫೆಸರ್ ಆಗಿದ್ದೀನಿ, ವೈಸ್ ಚಾನ್ಸಲರ್ ಆಗಿದ್ದೀನಿ, ಪ್ರಾಂಶುಪಾಲನಾಗಿದ್ದೀನಿ, ಹೀಗೆ ಅನೇಕ ರೀತಿಯಾಗಿ ತಮ್ಮ ಪರಿಚಯವನ್ನ ಪರಿಪರಿಯಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಇವರಿಗೆ ನರಕದ ಬಾಗಿಲನ್ನು ಕೂಡ ತೆಗೆಯೋದಿಲ್ಲ. ಕೊನೆಗೆ ಆ ನರಕದ ಬಾಗಿಲನ್ನು ಕಾಯುವ ದ್ವಾರಪಾಲಕ ಒಂದ್ ಮಾತನ್ನ ಹೇಳ್ತಾನೆ. ನೀವು ಮತ್ತೆ ಏನಪ್ಪಾ ಅಂತಂದ್ರ ಹೋಗ್ಬಿಡಿ ಅಂತಕ್ಕಂತ ಮಾತನ್ನ ಹೇಳ್ತಕ್ಕಂಥದ್ದು. ಆಗ ಕುವೆಂಪು ಅವರು ನಾನು ಏನಾದ್ರೂ ಪರಿಚಯ ಮಾಡ್ಕೊಳ್ಬೇಕು. ಇನ್ನ ಆ ದ್ವಾರಪಾಲಕ ಇನ್ನೊಂದ್ ಮಾತನ್ನು ಕೂಡ ಹೇಳ್ತಾನೆ. ಅವನು ಏನ್ ಹೇಳ್ತಾನೆ ಅಂದ್ರೆ ನಿಮ್ಮ ಒಂದು ಪರಿಚಯ ನಿಮ್ಮ ಲೋಕಕ್ಕೆ ಮಾತ್ರ, ಇಲ್ಲಿ ಯಾವುದೇ ರೀತಿ ನಿಮ್ಮ ಪರಿಚಯಕ್ಕೆ ಆಸ್ಪದ ಇಲ್ಲ ಅಂತಕ್ಕಂತ ವಿಚಾರವನ್ನು ಕೂಡ ಹೇಳ್ತಕ್ಕಂಥದ್ದು. ಅವಾಗ ಕುವೆಂಪು ಅವರು ಒಂದು ಯೋಚನೆಯನ್ನ ಮಾಡ್ತಕ್ಕಂಥದ್ದು. ಏನ್ ಹೇಳಿ ನಾನು ಒಳಗ್ ಹೋಗ್ಬಹುದು ಅಂತ ಯೋಚನೆ ಮಾಡ್ತಾರ. ಅವಾಗ ಸ್ವರ್ಗದ ದಾರಿಯನ್ನ ಹೇಗ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲವನ್ನು ಹೇಳಿ ಕೊನೆಗೆ ತಮ್ಮನ್ನ ಹೆಚ್ಚಾಗಿ ಪ್ರೀತಿಸುವಂತವಳು ಯಾರು ಅಂದ್ರ ಒಬ್ಬ ಮನುಷ್ಯನನ್ನ ತಾಯಿಯ ನಂತರ ಅತಿಯಾಗಿ ಪ್ರೀತಿ ಮಾಡೋಳಂದ್ರ ಹೆಂಡತಿ ಅಲ್ವಾ. ಹೆಂಡತಿ ತನ್ನನ್ನು ಮರೆತು, ತನ್ನತನವನ್ನು ಮರೆತು, ತನ್ನ ತವರು ಮನೆಯನ್ನು ಮರೆತು ಗಂಡನ ಮನೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟವಳು. ಇನ್ನು ಅವಳಿಗಿಂತ ಬೇರೆ ಮತ್ತೇನಿಲ್ಲ ಅನ್ನೋ ಒಂದು ಮನೋಭಾವ ಅವರಲ್ಲಿ ಮೂಡಿ ಬರುತ್ತ. ಅವಾಗ ಕುವೆಂಪು ಅವರು ಹೇಳ್ತಾರೆ, ನಾನು ಹೇಮಿಯ ಗಂಡ ಅಂತೇಳಿ ಹೇಳ್ತಕ್ಕಂಥದ್ದು. ಅವಾಗ ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅಂತಕ್ಕಂಥದ್ದನ್ನ ಹಾಸ್ಯದ ಮೂಲಕ ಜೊತೆಗೆ ಸೂಕ್ಷ್ಮ ಪ್ರಜ್ಞೆಯ ಮೂಲಕನೂ ಕೂಡ ಈ ಕವಿತೆಯಲ್ಲಿ ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ನಂತರ ಅವ್ರು ಹೇಳ್ತಾರೆ, ಎದ್ದಾಗ ಅವರು ತಮ್ಮ ಕೈಯನ್ನ ತಲೆದಿಂಬಾಗಿ ಇಟ್ಕೊಂಡು ತಾವೇ ಮಲಗ್ ಬಿಟ್ಟಿರ್ತಾರೆ. ಇದು ಏನ್ಪಾ ಅಂತಂದ್ರೆ ಈ ಸ್ವರ್ಗ ದ್ವಾರದಿ ಯಕ್ಷ ಪ್ರಶ್ನೆ ಅನ್ನುವಂತಹ ಒಂದು ಕವನದ ಸಾರಾಂಶವಾಗಿದೆ ವೀಕ್ಷಕರೇ. ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು ಅಂತ ಅನಿಸುತ್ತೆ. ಕುವೆಂಪು ಅವರು ಕವನಗಳೇನೆ ಹಾಗೆ ಒಂದು ವಿಶಿಷ್ಟ ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಈ ಕವಿತೆಯ ಸಾರಾಂಶವನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಧನ್ಯವಾದಗಳು. ಮತ್ತೊಂದು ಸಾರಾಂಶ ಅಥವಾ ಕವನವನ್ನ ವಾಚನ ಮಾಡುವುದರ ಮೂಲಕ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು.